ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು 23 ಮತ್ತು 24 ಮೇ 2024 ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ನೋಡೋಣ. ಈ ಕ್ಲಾಸ್ನ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಯಾವ ದೇಶವು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 99ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಸ್ಪೇನ್ ದೇಶ 99ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಯಾವುದರಲ್ಲಿ? ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿ. ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಮೊದಲು ಮಾಹಿತಿಯನ್ನು ನೋಡೋಣ. ಇದೇನೆಂದರೆ, ಇದು ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಗಳುಂಟಲ್ಲ, ಇವುಗಳನ್ನು ಎದುರಿಸಲು ಸೌರಶಕ್ತಿಯನ್ನು ಬಳಸಲು ದೇಶಗಳನ್ನು ಸಜ್ಜುಗೊಳಿಸಲು ಪ್ರಯತ್ನದ ಭಾಗವಾಗಿ ಭಾರತ ಮತ್ತು ಫ್ರಾನ್ಸ್, ನೆನಪಿಟ್ಟುಕೊಳ್ಳಿ, ಭಾರತ ಮತ್ತು ಫ್ರಾನ್ಸ್ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಕಲ್ಪನೆಯನ್ನು ರೂಪಿಸಿದರು. ಇದನ್ನು ನಂತರ 2015ರಲ್ಲಿ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಸ್ಥಾಪನೆ ಮಾಡಿರುತ್ತಾರೆ. ಇದನ್ನು ಎಲ್ಲಿ ಸ್ಥಾಪನೆ ಮಾಡಿದರು ಅಂದರೆ, ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಗುರುಗ್ರಾಮ್, ಹರಿಯಾಣದಲ್ಲಿದೆ. ಇದರಲ್ಲಿ ಯಾರು ಸದಸ್ಯರಾಗಬಹುದು ಅಂದರೆ, ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರಿಗೆ ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಸದಸ್ಯರಾಗಲು ಅವಕಾಶವಿದೆ. ಈ ವಿಶ್ವಸಂಸ್ಥೆಯಲ್ಲಿ ಒಟ್ಟಾಗಿ ಈಗ 119 ಸದಸ್ಯರಿದ್ದಾರೆ ಮತ್ತು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಲ್ಲಿ ಒಟ್ಟಾಗಿ ಈಗ 99 ಸದಸ್ಯರಾಗಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮೇನ್ ಉದ್ದೇಶ ಏನಾಗಿರುತ್ತದೆ ಅಂದರೆ, ಇಲ್ಲಿ ಪಳೆಯುಳಿಕೆ ಇಂಧನಗಳಿವೆಲ್ಲ, ಇವುಗಳ ಪ್ರತಿಯಾಗಿ ಸೌರಶಕ್ತಿಯ ವ್ಯಾಪಕ ಬಳಕೆಯನ್ನು ಉತ್ತೇಜಿಸಲು ಪ್ರಪಂಚದ ದೇಶಗಳನ್ನು ಒಟ್ಟುಗೂಡಿಸುವುದು ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಮೇನ್ ಗುರಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಮ್ಯಾಪ್ನಲ್ಲಿ ಸ್ಪೇನ್ ಎಲ್ಲಿ ಬರುತ್ತದೆ ಅಂತ ನೋಡಿ, ಇಲ್ಲಿ ಗಮನಿಸಿ, ಸ್ಪೇನ್ ಇಲ್ಲಿ ಬರುತ್ತದೆ. ಇದರ ರಾಜಧಾನಿ ಯಾವುದಾಗಿರುತ್ತದೆ ಅಂದರೆ ಮ್ಯಾಡ್ರಿಡ್ ಆಗಿರುತ್ತದೆ. ಇದರ ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂದರೆ ಪೆಡ್ರೋ ಸ್ಯಾಂಚೆಜ್ ಅವರು ಸ್ಪೇನ್ನ ಪ್ರಧಾನಮಂತ್ರಿ ಆಗಿರುತ್ತಾರೆ ಮತ್ತು ಸ್ಪೇನ್ನ ಕರೆನ್ಸಿ ಯೂರೋ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಅಥ್ಲೆಟಿಕ್ಸ್ ತಂಡವು ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಎಷ್ಟು ಪದಕ ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, 3 ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಮೊದಲ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ನಲ್ಲಿ ಭಾರತವು ಒಟ್ಟಾಗಿ 3 ಪದಕಗಳನ್ನು ಗೆದ್ದಿರುತ್ತದೆ. ಇಲ್ಲಿ ಒಂದು ಮಾಹಿತಿಯನ್ನು ಗಮನಿಸಿ. ಇಲ್ಲಿ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಅನ್ನು ಉಂಟಲ್ಲ, 2024ರಲ್ಲಿ ನಡೆಯುವ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹರನ್ನು ಆಯ್ಕೆ ಮಾಡಲು ಈ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಯಿತು. ಇದು ಮೊದಲ ಬಾರಿಗೆ ಆಯೋಜಿಸಲಾಗಿರುತ್ತದೆ. ಎಲ್ಲಿ ಆಯೋಜಿಸಲಾಯಿತು ಅಂದರೆ ಬ್ಯಾಂಕಾಕ್ನಲ್ಲಿ ಆಯೋಜಿಸಲಾಗಿರುತ್ತದೆ. ಬ್ಯಾಂಕಾಕ್ ಥೈಲ್ಯಾಂಡ್ನಲ್ಲಿದೆ. ಇಲ್ಲಿ ಆಯೋಜಿಸಲಾಯಿತು ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ಮೊದಲ ಬಾರಿಗೆ 2024ರಲ್ಲಿ. ಇದು 20ರಿಂದ 21 ಮೇ 2024ರವರೆಗೆ ಈ ಏಷ್ಯನ್ ರಿಲೇ ಚಾಂಪಿಯನ್ಶಿಪ್ ನಡೆಯಿತು. ಇದರಲ್ಲಿ ಭಾರತ 1 ಚಿನ್ನ ಮತ್ತು 2 ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡಿರುತ್ತದೆ. ಇಲ್ಲಿ ಚಿನ್ನದ ಪದಕವನ್ನು 4x400 ಮೀಟರ್ ಮಿಶ್ರ ರಿಲೇ ಸ್ಪರ್ಧೆಯಲ್ಲಿ ಭಾರತದ ತಂಡವು ಚಿನ್ನದ ಪದಕವನ್ನು ಗೆದ್ದಿತು ಮತ್ತು 2 ಬೆಳ್ಳಿ ಪದಕಗಳನ್ನು 4x400 ಮೀಟರ್ ರಿಲೇಯಲ್ಲಿ ಮಹಿಳೆಯರ ಒಂದು ತಂಡ ಮತ್ತು ಪುರುಷರ ಒಂದು ತಂಡವು ಬೆಳ್ಳಿ ಪದಕಗಳನ್ನು ಗೆದ್ದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡುವುದಕ್ಕಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಯಾವ ಭಾರತೀಯ ಮಹಿಳೆಗೆ ನೀಡಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಆರ್ತಿ ಅವರಿಗೆ ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ನೀಡಲಾಗಿರುತ್ತದೆ. ಇಲ್ಲಿ ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯ ಬಗ್ಗೆ ಮಾಹಿತಿ ನೋಡೋಣ. ಇದು ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಈ ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿ ಇದು ಪ್ರಸಿದ್ಧ ಇಂಗ್ಲಿಷ್ ಬ್ಯಾರಿಸ್ಟರ್ ಅಮಲ್ ಕ್ಲೂನಿ ಅವರ ಹೆಸರಾಗಿರುತ್ತದೆ. ಈ ಪ್ರಶಸ್ತಿಯನ್ನು ಬ್ರಿಟಿಷ್ ಚಾರಿಟಿ ಪ್ರಿನ್ಸ್ ಟ್ರಸ್ಟ್ ಇಂಟರ್ನ್ಯಾಷನಲ್ ಪ್ರಾಯೋಜಿಸುತ್ತದೆ. ಇದನ್ನು 2024ರಲ್ಲಿ ಯಾರಿಗೆ ನೀಡಲಾಗಿದೆ ಎಂದರೆ, ಉತ್ತರ ಪ್ರದೇಶದ ಬಹ್ರೇಚ್ ಜಿಲ್ಲೆಯ 18 ವರ್ಷದ ಮಹಿಳೆಯಾದ ಈ-ರಿಕ್ಷಾ ಚಾಲಕಿಯಾದ ಆರ್ತಿ ಅವರಿಗೆ ಈ ಯುನೈಟೆಡ್ ಕಿಂಗ್ಡಮ್ನ ರಾಜನಾದ ಚಾರ್ಲ್ಸ್ III ಅವರು ಈ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, 2024 ಸಾಲಿನ ಅಮಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿಯನ್ನು ಉತ್ತರ ಪ್ರದೇಶದ 18 ವರ್ಷದ ಮಹಿಳಾ ಈ-ರಿಕ್ಷಾ ಚಾಲಕಿಯಾದ ಆರ್ತಿ ಅವರಿಗೆ ನೀಡಲಾಗಿರುತ್ತದೆ. ಇಲ್ಲಿ ಇದನ್ನು ಯುನೈಟೆಡ್ ಕಿಂಗ್ಡಮ್ನ ರಾಜ ಚಾರ್ಲ್ಸ್ IIIರಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿ ಈ ಅಮಲ್ ಕ್ಲೂನಿ ಪ್ರಶಸ್ತಿಯನ್ನು ಆರ್ತಿ ಅವರಿಗೆ ಯಾಕೆ ನೀಡಲಾಯಿತು ಅಂದರೆ, ಇವರು ಸರ್ಕಾರದ ಪಿಂಕ್ ಈ-ರಿಕ್ಷಾ ಉಪಕ್ರಮದೊಂದಿಗೆ ತನ್ನ ಕೆಲಸದ ಮೂಲಕ ತನ್ನ ಪ್ರದೇಶದ ಇತರ ಯುವತಿಯರಿಗೆ ಸ್ಫೂರ್ತಿ ನೀಡಿದ್ದಕ್ಕಾಗಿ ಆರ್ತಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಲ್ಲಿ ಈ ಪಿಂಕ್ ಈ-ರಿಕ್ಷಾ ಉಪಕ್ರಮ ಅಂದರೆ ಏನು ಅಂದರೆ,
2024ರಲ್ಲಿ ಉತ್ತರ ಪ್ರದೇಶ ಸರ್ಕಾರ ಮಿಷನ್ ಶಕ್ತಿ ಎನ್ನುವ ಒಂದು ಯೋಜನೆಯನ್ನು ಪ್ರಾರಂಭಿಸಿದರು. ಇದರಲ್ಲಿ ಸುರಕ್ಷತೆ, ಭದ್ರತೆ ಮತ್ತು ಸ್ವಾವಲಂಬನೆಯ ಮೂಲಕ ರಾಜ್ಯದ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಈ ಒಂದು ಮಿಷನ್ ಅನ್ನು ಪ್ರಾರಂಭಿಸಿದರು. ನೆನಪಿಟ್ಟುಕೊಳ್ಳಿ, ಮಿಷನ್ ಶಕ್ತಿ ಆಗಿರುತ್ತದೆ. ಇದರ ಅಡಿಯಲ್ಲಿ ಮಹಿಳೆಯರಿಗೆ ಈ ರಿಕ್ಷಾಗಳನ್ನು ಓಡಿಸಲು ತರಬೇತಿ ನೀಡಲಾಗುತ್ತದೆ ಮತ್ತು ಸಂಚಾರ ನಿಯಮಗಳನ್ನು ಮತ್ತು ನಿಬಂಧನೆಗಳ ಬಗ್ಗೆ ತರಬೇತಿ ನೀಡಲಾಗುತ್ತದೆ. ಇದರ ಪರವಾಗಿ ಉತ್ತರ ಪ್ರದೇಶ ಸರ್ಕಾರವು ಪಿಂಕ್ ಇ ರಿಕ್ಷಾವನ್ನು ಜಾರಿಗೆ ತಂದರು. ಇದರಲ್ಲಿ ಮುಖ್ಯಮಂತ್ರಿ ಯುವ ಸ್ವರೋಜ್ಗಾರ್ ಯೋಜನೆಯಡಿಯಲ್ಲಿ ಪಿಂಕ್ ಇ ರಿಕ್ಷಾ ಸೌಲಭ್ಯವನ್ನು ಜಾರಿಗೆ ತರುತ್ತಾರೆ. ಇದರಲ್ಲಿ 18ರಿಂದ 40 ವರ್ಷದೊಳಗಿನ ಮಹಿಳೆಯರಿಗೆ ಈ ರಿಕ್ಷಾವನ್ನು ನೀಡಲಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಪ್ರಕಾರ ಭಾರತದಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಉತ್ತರ ಪ್ರದೇಶ ರಾಜ್ಯದಲ್ಲಿ ಗಂಗಾ ನದಿಯ ಡಾಲ್ಫಿನ್ಗಳ ಗರಿಷ್ಠ ಜನಸಂಖ್ಯೆಯನ್ನು ಹೊಂದಿರುತ್ತದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ರಿಪೋರ್ಟ್ನ ಹೆಸರು ನೆನಪಿಟ್ಟುಕೊಳ್ಳಿ. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಿರುತ್ತದೆ. ಇದರಲ್ಲಿ ಗಂಗಾ ನದಿಯ ಜಲಾನಯನ ಪ್ರದೇಶಗಳಲ್ಲಿ 400ಕ್ಕೂ ಹೆಚ್ಚು ಡಾಲ್ಫಿನ್ಗಳು ಇದೆ ಎಂದು ತಿಳಿಸಲಾಗಿರುತ್ತದೆ. ಈ 400ಕ್ಕೂ ಹೆಚ್ಚು ಡಾಲ್ಫಿನ್ಗಳಲ್ಲಿ 200ಕ್ಕೂ ಹೆಚ್ಚು ಡಾಲ್ಫಿನ್ಗಳು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಎಂದು ಹೇಳಲಾಗಿದೆ. ಇಲ್ಲಿ ಉತ್ತರ ಪ್ರದೇಶದ ನದಿಯಾದ ಚಂಬರ್ ನದಿಯಲ್ಲಿ ಈ 200ಕ್ಕೂ ಹೆಚ್ಚು ಡಾಲ್ಫಿನ್ಗಳು ಕಂಡುಬರುತ್ತದೆ. ನಿಮಗೆ ಈ ಒಂದು ಮಾಹಿತಿ ನೆನಪಿರಲಿ. ಗಂಗಾ ನದಿ ಡಾಲ್ಫಿನ್ ಅನ್ನು 2010ರಲ್ಲಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಪರಿಗಣಿಸಲಾಯಿತು ಅಥವಾ ಘೋಷಿಸಿದರು. ನೆನಪಿಟ್ಟುಕೊಳ್ಳಿ, ಗಂಗಾ ನದಿ ಡಾಲ್ಫಿನ್ ಅನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಕರೆಯಲಾಗುತ್ತದೆ. 2010ರಲ್ಲಿ ಇದನ್ನು ಘೋಷಿಸಲಾಯಿತು. ಯಾರು? ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವಾಲಯವು ಈ ಒಂದು ಗಂಗಾ ನದಿ ಡಾಲ್ಫಿನ್ ಅನ್ನು ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಘೋಷಿಸಿದರು. ಇಲ್ಲಿ ಈ ಗಂಗಾ ನದಿ ಡಾಲ್ಫಿನ್ನಲ್ಲಿ ಹಲವು ಉಪನದಿಗಳಿದೆ. ಅವುಗಳು ಯಾವುದೆಂದು ಕೇಳುವುದಾದರೆ ಘಾಘ್ರಾ, ಕೋಸಿ, ಗಂಡಕ್, ಚಂಬಲ್, ರೂಪನಾರಾಯಣ ಮತ್ತು ಯಮುನಾ ನದಿಗಳು. ಈ ನದಿಗಳು ಗಂಗಾ ನದಿಯ ಉಪನದಿಗಳಾಗಿರುತ್ತದೆ. ಹಾಗೆ ಈ ಗಂಗಾ ನದಿ ಡಾಲ್ಫಿನ್ ಅನ್ನು ಬ್ರೈಂಡ್ ಡಾಲ್ಫಿನ್ ಎಂದು ಕೂಡ ಕರೆಯಲಾಗುತ್ತದೆ ಮತ್ತು ಗಂಗಾ ಸೂಸು ಎಂದು ಕೂಡ ಈ ಗಂಗಾ ನದಿ ಡಾಲ್ಫಿನ್ ಅನ್ನು ಕರೆಯಲಾಗುತ್ತದೆ. ಈ ಇಷ್ಟು ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಡಿ ಕಿಸಾನ್ ಚಾನೆಲ್, ಈ ಚಾನೆಲ್ನ ಬಗ್ಗೆ ನಿಮಗೆ ಮಾಹಿತಿ ಗೊತ್ತೇ ಇರಬಹುದು. ಇದು 2 AI ಆ್ಯಂಕರ್ಗಳನ್ನು ಪರಿಚಯಿಸಿದೆ ಇತ್ತೀಚೆಗೆ. ಈ 2 AI ಆ್ಯಂಕರ್ಗಳ ಹೆಸರೇನಾಗಿರುತ್ತದೆ ಅಂತ ಕ್ವಶನ್ ಆಗಿರುತ್ತದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಕ್ರಿಶ್ ಮತ್ತು ಆಪ್ಷನ್ ಬಿ ಭೂಮಿ ಆಗಿರುತ್ತದೆ. ಕ್ರಿಶ್ ಮತ್ತು ಭೂಮಿ ಎನ್ನುವ 2 AI ಆ್ಯಂಕರ್ಗಳನ್ನು ಡಿ ಕಿಸಾನ್ ಚಾನಲ್ ಇತ್ತೀಚೆಗೆ ಪರಿಚಯಿಸಿರುತ್ತದೆ. ಈ ಡಿ ಕಿಸಾನ್ ಚಾನಲ್ ಅಥವಾ ಡಿ ಚಾನಲ್ಸ್ಗಳು ಇರುತ್ತದಲ್ಲ, ಅದನ್ನು ಭಾರತ ಸರ್ಕಾರ ಈ ದೂರದರ್ಶನಗಳನ್ನು ನಿರ್ವಹಿಸುತ್ತದೆ. ಹಾಗಾಗಿ ಇದು ಮೊದಲ ಸರ್ಕಾರಿ ಟಿವಿ ಚಾನಲ್ ಆಗಿರುತ್ತದೆ AI ಆ್ಯಂಕರ್ಗಳನ್ನು ಪರಿಚಯಿಸಿರುವುದು. ಹಾಗಾಗಿ ಈ ಮಾಹಿತಿ ನೆನಪಿಟ್ಟುಕೊಳ್ಳಬೇಕಾಗಿರುತ್ತದೆ. ಇದರ ಹೆಸರನ್ನು ನೆನಪಿಟ್ಟುಕೊಳ್ಳಿ. ಕ್ರಿಶ್ ಮತ್ತು ಭೂಮಿ ಆಗಿರುತ್ತದೆ AI ಆ್ಯಂಕರ್ಗಳ ಹೆಸರು. ಇಲ್ಲಿ ಈ ಡಿ ಕಿಸಾನ್ ಚಾನಲನ್ನು ಯಾವಾಗ ಪ್ರಾರಂಭಿಸಿದ್ದು ಅಂದರೆ 26 ಮೇ 2015ರಂದು ಪ್ರಾರಂಭಿಸಿದ್ದು. ಇದರ 9ನೆಯ ವರ್ಷದಲ್ಲಿ ಇದನ್ನು ಇಬ್ಬರು AI ಆ್ಯಂಕರ್ಗಳನ್ನು ಪರಿಚಯಿಸಲಾಗುತ್ತದೆ. ಅದು ಮೇ 26, 2024ರಲ್ಲಿ. ಸೊ AI ಆ್ಯಂಕರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನೋಡುತ್ತಿರುವುದರಿಂದ AIನ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಆದ ಮಾಹಿತಿಯನ್ನು ಇಲ್ಲಿ ನೋಡೋಣ. ಮೊದಲನೆಯ ಮಾಹಿತಿಯು ವಿಶ್ವದ ಮೊದಲ AI ಸುದ್ದಿ ನಿರೂಪಕ ಯಾರಾಗಿರುತ್ತಾರೆ ಅಂತ ಇಲ್ಲಿ ಕ್ವಶನ್ ಆಗಿದ್ದರೆ ಅದರ ಸರಿಯಾದ ಉತ್ತರ ಕ್ಯೂ ಹ್ಯಾಮೋ ಆಗಿರುತ್ತಾರೆ. ಕ್ಯೂ ಹ್ಯಾಮೋ ಇವರು ವಿಶ್ವದ ಮೊದಲ AI ಸುದ್ದಿ ನಿರೂಪಕ ಆಗಿರುತ್ತಾರೆ. ಇದು ಯಾವ ದೇಶದ್ದಾಗಿರುತ್ತದೆ ಅಂದರೆ ಚೀನಾ ದೇಶದವರಾಗಿರುತ್ತಾರೆ. ಇದು ರಾಜ್ಯ ಸುದ್ದಿ ಸಂಸ್ಥೆಯಾದ ಕಿನ್ಸುವಾ ಸಂಸ್ಥೆ ಇದನ್ನು ಬಿಡುಗಡೆ ಮಾಡಿತು. ಇದು 2018ರಲ್ಲಿ ಬಿಡುಗಡೆ ಮಾಡಲಾಯಿತು. ಈ AI ಸುದ್ದಿ ನಿರೂಪಕರನ್ನು ಹೆಸರು ನೆನಪಿಟ್ಟುಕೊಳ್ಳಿ. ಕ್ಯೂ ಹ್ಯಾವೋ ಆಗಿರುತ್ತಾರೆ. ಇವರು ವಿಶ್ವದ ಮೊದಲ AI ಸುದ್ದಿ ನಿರೂಪಕ ಆಗಿರುತ್ತಾರೆ. ಹಾಗೆ ಭಾರತದ ಮೊದಲ ಸುದ್ದಿ ನಿರೂಪಕ ಯಾರಾಗಿರುತ್ತಾರೆ ಅಂದರೆ ಸನಾ ಆಗಿರುತ್ತಾರೆ. ಸನಾ ಇವರು ಭಾರತದ ಮೊದಲ ಸುದ್ದಿ ನಿರೂಪಕಿಯಾಗಿರುತ್ತಾರೆ. ಇವರು ಇಂಡಿಯಾ ಟುಡೇ ಗ್ರೂಪ್ಸ್ನಲ್ಲಿ ತನ್ನ ಆಜ್ ತಕ್ ಹಿಂದಿ ನ್ಯೂಸ್ ಚಾನಲ್ನಲ್ಲಿ ಬಿಡುಗಡೆ ಮಾಡಿರುತ್ತಾರೆ. ಇದು 2023ರಲ್ಲಿ ಬಿಡುಗಡೆ ಮಾಡಲಾಯಿತು. ಹಾಗೆ ಇಲ್ಲಿ ಒಂದು ನಿಮಗೆ ಕ್ವಶನನ್ನು ಕೇಳುತ್ತೇನೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ AI ಸುದ್ದಿ ನಿರೂಪಕಿಯನ್ನು ಯಾರು ಬಿಡುಗಡೆ ಮಾಡಿದರು ಅಂದರೆ ನಮ್ಮ ಕರ್ನಾಟಕದ ಸುದ್ದಿವಾಹಿನಿಯಾದ ಪವರ್ ಟಿವಿಯು ಬಿಡುಗಡೆ ಮಾಡಿತು. ಇಲ್ಲಿ ಈ ಪವರ್ ಟಿವಿ ಬಿಡುಗಡೆ ಮಾಡಿದ AI ಸುದ್ದಿ ನಿರೂಪಕಿಯ ಹೆಸರೇನಾಗಿರುತ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಮಾಹಿತಿಗಳನ್ನು ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಪ್ರಶ್ನೆ ಮಾಡುವ. ವಿಶ್ವದಲ್ಲೇ ಮೊದಲ ಬಾರಿ ಮೆದುಳುಗಡ್ಡೆ ತೆಗೆಯಲು ಐಬ್ರೋ ಮೂಲಕ ಸರ್ಜರಿಯನ್ನು ಎಲ್ಲಿ ನಡೆಸಿದ್ದಾರೆ? ಇದಕ್ಕೆ ಉತ್ತರ ನೀವು ಬರೆಯಬೇಕಾಗುತ್ತದೆ. ಚೆನ್ನೈನಲ್ಲಿ ವಿಶ್ವದಲ್ಲಿ ಮೊದಲ ಬಾರಿಗೆ
ಕಣ್ಣಿನ ಹುಬ್ಬಿನಿಂದ ಕೀಹೋಲ್ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಇದರ ಮೂಲಕ ಮೆದುಳಿನಲ್ಲಿರುವ ಗಡ್ಡೆಗಳನ್ನು ತೆಗೆಯಲಾಗಿರುತ್ತದೆ. ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಕೂಡ ತಿಳಿಸಲಾಗಿರುತ್ತದೆ. ಇದನ್ನು ಎಲ್ಲಿ ನಡೆಸಲಾಯಿತು ಅಂದರೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ನಡೆಸಲಾಯಿತು. ಇಲ್ಲಿನ ವೈದ್ಯರ ತಂಡವು ಈ ಒಂದು ಹೊಸ ನೂತನವಾದ ಸರ್ಜರಿಯನ್ನು ಮಾಡುವ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಇದು ಎಲ್ಲಿ ನಡೆಯಿತು ಅಂತ ನೆನಪಿಟ್ಟುಕೊಳ್ಳಿ. ಅಪೋಲೋ ಆಸ್ಪತ್ರೆಯಲ್ಲಿ ನಡೆಯಿತು ಮತ್ತು ಇದು ಎಲ್ಲಿ ಇದೆ, ಚೆನ್ನೈನಲ್ಲಿದೆ ಅಂತ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಅನಿಸಿತು, ಹಾಗಾಗಿ ತಿಳಿಸಿದ್ದೇನೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭೂಮಿಯ ಧ್ರುವ ಪ್ರದೇಶಗಳನ್ನು ಅಧ್ಯಯನ ಮಾಡಲು ಯಾರು ಇತ್ತೀಚೆಗೆ ಫ್ರೀ ಫೈರ್ ಮಿಷನ್ ಅನ್ನು ಪ್ರಾರಂಭಿಸಿದರು? ಸರಿಯಾದ ಉತ್ತರ ಆಪ್ಷನ್ ಡಿ, ನಾಸಾ ಸಂಸ್ಥೆ ಫ್ರೀ ಫೈರ್ ಮಿಷನ್ ಅನ್ನು ಪ್ರಾರಂಭಿಸಿತು. ಇದರ ಕಂಪ್ಲೀಟ್ ಆದ ಮಾಹಿತಿ ನೋಡೋಣ. ಮೊದಲು ಇದನ್ನು ಆರ್ಕ್ಟಿಕ್ ಮತ್ತು ಅಟ್ಲಾಂಟಿಕ್ ಅನ್ನು ಅಧ್ಯಯನ ಮಾಡಲು ನಾಸಾ ತನ್ನ ಹೊಸ ಧ್ರುವ ಕಾರ್ಯಾಚರಣೆಯನ್ನು ಫ್ರೀ ಫೈರ್ ಅನ್ನು ಪ್ರಾರಂಭಿಸಿರುತ್ತದೆ. ಯಾವುದನ್ನು ಅಧ್ಯಯನ ಮಾಡಲು? ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕ್ ಅನ್ನು ಅಧ್ಯಯನ ಮಾಡಲು ನಾಸಾ ಇದನ್ನು ಪ್ರಾರಂಭಿಸಿರುತ್ತದೆ. ಈ ಫ್ರೀ ಫೈರ್ ಇದರ ಫುಲ್ ಫಾರ್ಮ್ ಏನಾಗಿರುತ್ತದೆ ಅಂದರೆ ಪೋಲಾರ್ ರೇಡಿಯಂಟ್ ಎನರ್ಜಿ ಇನ್ ದಿ ಫಾರ್ ಇನ್ಫ್ರಾರೆಡ್ ಎಕ್ಸ್ಪೆರಿಮೆಂಟ್ ಎನ್ನುವುದು ಈ ಫ್ರೀ ಫೈರ್ ಎನ್ನುವ ಇದರ ಫುಲ್ ಫಾರ್ಮ್ ಆಗಿರುತ್ತದೆ. ಫ್ರೀ ಫೈರ್ ಮಿಷನ್ನ ಫುಲ್ ಫಾರ್ಮ್ ಆಗಿರುತ್ತದೆ. ಇಲ್ಲಿ ಈ ಫ್ರೀ ಫೈರ್ ಮಿಷನ್ನ ಅಡಿಯಲ್ಲಿ ಮೊದಲ ಬಾರಿಗೆ 2 ಸಣ್ಣ ಉಪಗ್ರಹಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಎಲ್ಲಿಂದ ಅಂದರೆ ಮೇ 22ರಂದು ನ್ಯೂಜಿಲೆಂಡ್ನಿಂದ ಉಡಾವಣೆ ಮಾಡಲಾಗುತ್ತದೆ. ನಂತರದಲ್ಲಿ ಮೊದಲ ಉಪಗ್ರಹದ 2 ವಾರಗಳ ನಂತರ ಎರಡನೆಯ ಉಪಗ್ರಹ ಉಡಾವಣೆ ಮಾಡಲಾಗುತ್ತದೆ. ಕ್ಯೂಬ್ಸ್ಯಾಟ್ ಎಂದು ಕೂಡ ಕರೆಯಲಾಗುತ್ತದೆ. ಕ್ಯೂಬ್ಸ್ಯಾಟ್ ಅಂದರೆ ಇದು ಒಂದು ಶೂ ಬಾಕ್ಸ್ ಆಕಾರದಲ್ಲಿ ಅಥವಾ ಗಾತ್ರದಲ್ಲಿ ಇರುತ್ತದೆ. ಸೊ ಈ ರೀತಿಯಾಗಿ ಇದನ್ನು ಕಾರ್ಯನಿರ್ವಹಣೆ ಮಾಡಲಾಗುತ್ತದೆ. ಈ ಫ್ರೀ ಫೈರ್ ಮಿಷನ್ನ ಉದ್ದೇಶ ಏನಾಗಿರುತ್ತದೆ ಅಂತ ಮೇಲೆ ತಿಳಿಸಿದೆ. ಇದು ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಬಾಹ್ಯಾಕಾಶಕ್ಕೆ ಬಿಡುಗಡೆಯಾಗುವ ಶಾಖದ ಪ್ರಮಾಣ ಮತ್ತು ಹವಾಮಾನ ಬದಲಾವಣೆಯ ಮೇಲೆ ಅದರ ಪ್ರಭಾವಗಳನ್ನು ತನಿಖೆ ಮಾಡಲು ಈ ಫ್ರೀ ಫೈರ್ ಮಿಷನ್ ಅನ್ನು ಬಿಡುಗಡೆ ಮಾಡಲಾಗಿದೆ ಅಥವಾ ಈ ಫ್ರೀ ಫೈರ್ ಮಿಷನ್ನ ಉದ್ದೇಶ ಇದಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. 2029ರಲ್ಲಿ AFC ಅಥವಾ ಏಷ್ಯನ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಮಹಿಳಾ ಏಷ್ಯನ್ ಕಪ್ ಅನ್ನು ಆಯೋಜಿಸುವ ಮೊದಲ ಮಧ್ಯ ಏಷ್ಯಾದ ದೇಶ ಯಾವುದಾಗಿರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಉಜ್ಬೇಕಿಸ್ತಾನ್ನಲ್ಲಿ 2029ನೇ ಸಾಲಿನ AFC ಮಹಿಳಾ ಏಷ್ಯನ್ ಕಪ್ ಅನ್ನು ಆಯೋಜಿಸಲಾಗುತ್ತದೆ. ಇಲ್ಲಿ ಉಜ್ಬೇಕಿಸ್ತಾನ್ನಲ್ಲಿ ಇದು ಮೊದಲ ಮಧ್ಯ ಏಷ್ಯಾದ ದೇಶ ಆಗಿರುತ್ತದೆ. AFC ಮಹಿಳಾ ಏಷ್ಯನ್ ಕಪ್ ಅನ್ನು ಆಯೋಜಿಸುವುದು ಇದು 2029ರಲ್ಲಿ ಆಯೋಜಿಸಲಾಗುತ್ತಿದೆ. ಹಾಗೆ 2026ರಲ್ಲಿ AFC ಮಹಿಳಾ ಏಷ್ಯನ್ ಕಪ್ ನಡೆಯಲಿದೆ. ಇದು ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುತ್ತದೆ. ಮತ್ತು ಇತ್ತೀಚೆಗೆ 2022ರಲ್ಲಿ ಭಾರತದಲ್ಲಿ AFC ಮಹಿಳಾ ಏಷ್ಯನ್ ಕಪ್ ನಡೆಯಿತು. ಇದರಲ್ಲಿ ಚೀನಾ ದೇಶ ವಿಜೇತವಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮೇ 22ರಂದು ಅಂತಾರಾಷ್ಟ್ರೀಯ ವೈವಿಧ್ಯ ದಿನವನ್ನು ಆಚರಿಸಲಾಗುತ್ತದೆ. ಇದರ 2024ರ ಥೀಮ್ ಏನೆಂದು ನೋಡಿ. ಯೋಜನೆಯ ಭಾಗವಾಗಿರಿ ಎನ್ನುವುದು ಅಂತಾರಾಷ್ಟ್ರೀಯ ಜೀವವೈವಿಧ್ಯ ದಿನದ ಥೀಮ್ ಆಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಬಿಡುಗಡೆಯಾದ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಏನು? ಸರಿಯಾದ ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. 39ನೆಯ ಶ್ರೇಣಿಯನ್ನು ಪಡೆದುಕೊಂಡಿರುತ್ತದೆ ಭಾರತವು ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ. ಮೊದಲು ಈ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ ಇದನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಅಂದರೆ ದ್ವೈವಾರ್ಷಿಕವಾಗಿ ಬಿಡುಗಡೆ ಮಾಡಲಾಗುತ್ತದೆ. 2024ರಲ್ಲಿ ಇದು 39ನೇ ಸ್ಥಾನ ಪಡೆದುಕೊಂಡಿದೆ ಭಾರತ. ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕವನ್ನು ಯಾರು ಬಿಡುಗಡೆ ಮಾಡುತ್ತಾರೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ. ಇಲ್ಲಿ ವಿಶ್ವ ಆರ್ಥಿಕ ವೇದಿಕೆ 2024ರಲ್ಲಿ ಇಂಗ್ಲೆಂಡ್ನ ಸರ್ರೆ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಇದನ್ನು ಬಿಡುಗಡೆ ಮಾಡಿರುತ್ತದೆ. ಮೊದಲನೇ ಸ್ಥಾನವನ್ನು ಈ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಯಾರು ಪಡೆದುಕೊಂಡಿದ್ದಾರೆ ಅಂದರೆ ಅಮೆರಿಕ ದೇಶ ಪಡೆದುಕೊಂಡಿತು. ಅಮೆರಿಕ ದೇಶ 5.24 ಸ್ಕೋರ್ನೊಂದಿಗೆ ಅಮೆರಿಕ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿತು. 2ನೆಯ ಸ್ಥಾನವನ್ನು ಸ್ಪೇನ್ ಪಡೆದುಕೊಂಡಿದೆ ಮತ್ತು 3ನೆಯ ಸ್ಥಾನವನ್ನು ಜಪಾನ್ ಪಡೆದುಕೊಂಡಿರುತ್ತದೆ. ಭಾರತ ಇಲ್ಲಿ 39ನೆಯ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. 4.25 ಸ್ಕೋರ್ಗಳನ್ನು ಪಡೆದುಕೊಳ್ಳುವ ಮೂಲಕ 39ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ಒಟ್ಟಾಗಿ 119 ದೇಶಗಳು ಭಾಗವಹಿಸಿದ್ದವು ಈ ಸೂಚ್ಯಂಕದಲ್ಲಿ. ಈ 119ನೆಯ ಸ್ಥಾನವನ್ನು ಅಂದರೆ ಕೊನೆಯ ಸ್ಥಾನವನ್ನು ಯಾವ ದೇಶ ಪಡೆದುಕೊಂಡಿತು ಅಂದರೆ ಮಾಲಿ ದೇಶ ಪಡೆದುಕೊಂಡಿತು. 2.78 ಸ್ಕೋರನ್ನು ಪಡೆದುಕೊಳ್ಳುವ ಮೂಲಕ 119ನೆಯ ಸ್ಥಾನ ಅಥವಾ ಕೊನೆಯ ಸ್ಥಾನವನ್ನು ಮಾಲಿ ದೇಶ ಪಡೆದುಕೊಂಡಿದೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ವಿಯೆಟ್ನಾಂ ದೇಶದ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಥವಾ ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ,
ಟು ಲ್ಯಾಮ್ ಅವರು ವಿಯೆಟ್ನಾಂ ದೇಶದ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಎಲನ್ ಮಸ್ಕ್ ಇವರು ಇತ್ತೀಚೆಗೆ ತನ್ನ ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನು ಎಲ್ಲಿ ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡೋನೇಷ್ಯಾದಲ್ಲಿ ಪ್ರಾರಂಭಿಸಿದ್ದಾರೆ. ಇದರ ಉದ್ದೇಶ ಏನಾಗಿರುತ್ತದೆ ಅಂದರೆ ಇಂಡೋನೇಷ್ಯಾದಲ್ಲಿರುವ ಬಾಲಾ ದ್ವೀಪದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ನೀಡುವುದಕ್ಕಾಗಿ ಈ ಸ್ಟಾರ್ಲಿಂಕ್ ಉಪಗ್ರಹ ಇಂಟರ್ನೆಟ್ ಸೇವೆಯನ್ನು ಎಲನ್ ಮಸ್ಕ್ ಇಂಡೋನೇಷ್ಯಾದಲ್ಲಿ ಪ್ರಾರಂಭಿಸಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ವಿಶ್ವದ ಅತಿ ಎತ್ತರದ ಖಗೋಳ ವೀಕ್ಷಣಾಲಯವು ಎಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಚಿಲಿಯಲ್ಲಿದೆ. ಚಿಲಿಯಲ್ಲಿ ಅತಿ ಎತ್ತರದ ಖಗೋಳ ವೀಕ್ಷಣಾಲಯ ಇದೆ. ಟೋಕಿಯೋ ವಿಶ್ವವಿದ್ಯಾಲಯದ ಅಟಕಾಮಾ ವೀಕ್ಷಣಾಲಯ ಅಥವಾ TAO ಎಂದು ಕೂಡ ಕರೆಯಬಹುದು. ಇದು ವಿಶ್ವದ ಅತಿ ಎತ್ತರದ ಖಗೋಳ ವೀಕ್ಷಣಾಲಯವಾಗಿದೆ. ಇದರ ಎತ್ತರ ಎಷ್ಟಾಗಿದೆ ಅಂದರೆ 18,500 ಅಡಿ ಎತ್ತರವಾಗಿರುತ್ತದೆ. ಇದರ ಹಿಂದೆ ಇದ್ದ ವಿಶ್ವದ ಅತಿ ಎತ್ತರದ ಖಗೋಳ ವೀಕ್ಷಣಾಲಯ ಯಾವುದಾಗಿರುತ್ತದೆ ಅಂದರೆ 16,570 ಅಡಿ ಎತ್ತರವಿದ್ದ ವೀಕ್ಷಣಾಲಯ ಅಟಕಾಮಾ ಲಾರ್ಜ್ ಮಿಲಿಮೀಟರ್ ಅರೆ ವೀಕ್ಷಣಾಲಯವಾಗಿತ್ತು. ಇದನ್ನು ಈಗ ಟೋಕಿಯೋ ವಿಶ್ವವಿದ್ಯಾಲಯದ ಅಟಕಾಮಾ ವೀಕ್ಷಣಾಲಯವು ಮೀರಿಸಿರುತ್ತದೆ. ಇದರ ಎತ್ತರ 18,500 ಅಡಿ ಎತ್ತರ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. IDFC ಫಸ್ಟ್ ಬ್ಯಾಂಕ್ನ ಸಂಪೂರ್ಣ ಸಮಯದ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಎ, ಪ್ರದೀಪ್ ನಟರಾಜನ್ ಅವರು IDFC ಫಸ್ಟ್ ಬ್ಯಾಂಕ್ನ ಸಂಪೂರ್ಣ ಸಮಯದ ನಿರ್ದೇಶಕರಾಗಿ ಇವರನ್ನು RBI ನೇಮಿಸಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. HIV ಲಸಿಕೆಯನ್ನು ಇತ್ತೀಚೆಗೆ ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, USA ಯಲ್ಲಿ HIV ಲಸಿಕೆಯನ್ನು ಯಶಸ್ವಿಯಾಗಿ ಪರಿಚಯಿಸಲಾಗಿರುತ್ತದೆ. HIV ಇಂದ ಯಾವ ರೋಗ ಬರುತ್ತದೆ ಎಂದು ನಿಮಗೆ ಗೊತ್ತಿರಬಹುದು. ಏಡ್ಸ್ ರೋಗ ಬರುತ್ತದೆ. ಏಡ್ಸ್ ರೋಗ ಬರುವುದರಿಂದ ಆಂಟಿಬಾಡೀಸ್ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗಾಗಿ ರೋಗಗಳು ಹೆಚ್ಚಾಗಿ ಒಬ್ಬ ವ್ಯಕ್ತಿಯಲ್ಲಿ ಕಾಣಸಿಗುತ್ತದೆ. ಅಂದರೆ ಅವರಿಗೆ ಬೇರೆ ಹೊರಗಿನಿಂದ ಬರುವ ಎಲ್ಲ ರೋಗಗಳು ಅವರಿಗೆ ಹೈಯೆಸ್ಟ್ ಆಗಿ ಬರುವ ಚಾನ್ಸಸ್ ಇರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. HIV ಲಸಿಕೆಯನ್ನು ಯಾರು ಟೆಸ್ಟ್ ಮಾಡಿದ್ದು ಅಂದರೆ ಡ್ಯೂಕ್ ಹ್ಯೂಮನ್ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟ್ ಇದನ್ನು ಅಭಿವೃದ್ಧಿಪಡಿಸಿರುತ್ತಾರೆ. HIV ಇದರ ಫುಲ್ ಫಾರ್ಮ್ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಎನ್ನುವುದಾಗಿರುತ್ತದೆ. ಇಲ್ಲಿ ಈ HIV ಟೆಸ್ಟ್ ಏನಾಗಿರುತ್ತದೆ ಅಂದರೆ ಈ HIV ರೋಗ ಇದೆಯಾ ಅಥವಾ ಇಲ್ಲವಾ ಎನ್ನುವುದಕ್ಕಾಗಿ ಯಾವ ಟೆಸ್ಟ್ ಮಾಡುತ್ತಾರೆ ಅಂದರೆ ಎಲ್ಸಾ ಟೆಸ್ಟ್ ಅನ್ನು ಮಾಡುತ್ತಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಎಲ್ಲಿ ಆರ್ಟಾರ 24 ಲಲಿತಕಲೆ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ? ಸರಿಯಾದ ಉತ್ತರವು ಆಪ್ಷನ್ ಡಿ, ದುಬೈನಲ್ಲಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಇಲ್ಲಿ ಭಾರತೀಯ ಅಭ್ಯರ್ಥಿಗಳ ಕಲೆಗಳನ್ನು ಗುರುತಿಸಲು ಮತ್ತು ಅವರಿಗೆ ಒಂದು ಗಮನಿಸುವುದಕ್ಕಾಗಿ ಈ ಆರ್ಟಾರ 24 ಲಲಿತಕಲೆ ಪ್ರದರ್ಶನವನ್ನು ದುಬೈನಲ್ಲಿ ಆಯೋಜಿಸಲಾಯಿತು. ಇಲ್ಲಿ ದುಬೈನಲ್ಲಿ ಭಾರತದಿಂದ ಹೋಗಿರುವ ಪ್ರಜೆಗಳು ಇರುತ್ತಾರಲ್ಲ ಅವರಿಗಾಗಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಅಲ್ಯೂಮಿನಿಯಂ ಇನ್ಸ್ಟಿಟ್ಯೂಟ್ಸ್ನ ಉಪಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರವು ಆಪ್ಷನ್ ಎ, ಜಾನ್ ಸ್ಲೇವನ್ ಅವರು ಇಂಟರ್ನ್ಯಾಷನಲ್ ಅಲ್ಯೂಮಿನಿಯಂ ಇನ್ಸ್ಟಿಟ್ಯೂಟ್ನ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.